ವಿಷ್ಣು ಮೊರೆಯ ಕೇಳು ಗೋಪಿಲೋಲ.
ತೋರಿಸುವೆನು. ನಿನಗೆ ಮಂಗಳವಾಗಲಿ ತಂಗಿ. ಅಣ್ಣ, ಪರಮಾತ್ಮ ತಂಗಿ, ನನ್ನ ಪತಿಗಳು ಮಹಾಪರಾಕ್ರಮಶಾಲಿಗಳಾಗಿದ್ದರು. ನನ್ನ ಬಿಸಿದ ಮುಡಿಯನ್ನು ಕಟ್ಟದೆ ಕಾಲು ಕಳೆಯಬೇಕು. ಅವರು ಮಾಡಿದ ಶಪಥವೆಲ್ಲ ಮರೆತು ದಯಾದಿಗಳನ್ನೇ ಸಂಧಿಗಾಗಿ ಪ್ರಯತ್ನ ಮಾಡುತ್ತಿರುವರು. ಅಣ್ಣ, ಆಪತ್ ಬಾಂಧವ, ಅನಾಥ ರಕ್ಷಕ ನೀನೇ ನನ್ನನ್ನು ಕಾಪಾಡಬೇಕೆಂದಿದೋ ನಿನ್ನಲ್ಲಿ ಬೇಡಿಕೊಳ್ಳುವೆನು. ತಂಗಿ, ಚಿಂತಿಸಬೇಡ. ಬಿಡು ಚಿಂತೆಯ ತಂಗಿ, ಭಯಬೇತಕ್ಕೆ ಕರೆದಾಗ ನಾ ಬರುವೆ ಕಣ ಕಾಲಕ್ಕೆ. ತಂಗಿ, ಬಿಡು ಚಿಂತೆಯ ತಂಗಿ, ಭಯಬೇತಕ್ಕೆ ಕರೆದಾಗ ನಾ ಬರುವೆ ಕ್ಷಣ ಕಾಲಕ್ಕೆ. ದುರುಳಾರು ಗೈದಿಗ ಅಪಮಾನಕ್ಕೆ ಬಲಿ ಕೊಡುವ ಕೌರವನ ರಣರಂಗಕ್ಕೆ. ದುರುಳಾರು ಗೈದಿಗ ಅಪಮಾನಕ್ಕೆ ಬಲಿ ಕೊಡುವ ಕೌರವನ ರಣರಂಗಕ್ಕೆ. ಇನ್ನೇನು ಭಯವಿಲ್ಲ ನಿನ್ನ ಮಾನಕ್ಕೆ, ಇನ್ನೇನು ಭಯವಿಲ್ಲ ನಿನ್ನ ಮಾನಕ್ಕೆ. ಕರೆದಾಗ ನಾ ಬರುವೆ ಕ್ಷಣ ಕಾಲಕ್ಕೆ. ತಂಗಿ, ಕರೆದಾಗ ನಾ ಬರು ಕ್ಷಣ ಕಾಲಕ್ಕೆ. ತಂಗಿ, ಕರೆದಾಗ ನಾ ಬರುವೆ ಕ್ಷಣ ಕಾಲಕ್ಕೆ. ತಂಗಿ, ನಿನ್ನ ಪತಿಗಳು ವಿಮುಖರಾಗಿರುವಾಗ ನಾನು ಮಾಡುವುದಾದರೂ ಏನು? ನಿನ್ನ ಪತಿಗಳು ಧರ್ಮಪುತ್ರನು, ಧರ್ಮವನ್ನೇ ಹಿಡಿದಿರುವರು. ಭೀಮಾರ್ಜುನರು ಅಣ್ಣನ ಮಾತಿಗೆ ಒಳಪಟ್ಟಿರೋರು, ನನ್ನನ್ನು ಸಂಧಿ ಮಾಡಲು ಕಳಿಸಿರೋರು. ತಂಗಿ, ನಾನು ಏನು ಮಾಡಲಿ ತಂಗಿ? ಅಣ್ಣ, ಅಮ್ಮ, ನನ್ನ ಪತಿಗಳಿಗಂತೂ ನನ್ನ ವಿಚಾರದಲ್ಲಿ ಸ್ವಲ್ಪವೂ ಮುರುಕವಿಲ್ಲ. ನಿನಗಾದರೂ ಮುರುಕವಿಲ್ಲವೇ? ಅದು ತುಂಬಿದ ಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿದ ನೀನು ಎಂದೇಕೆ ಅಣ್ಣ ಈ ರೀತಿ ಮೌನವಾಗಿರುವೆಯಲ್ಲ? ಅಮ್ಮ, ಚಿಂತಿಸಬೇಡ, ನಾನು ಸರ್ವ ಪ್ರಯತ್ನ ಮಾಡುವೆ. ನಿನ್ನ ಪತಿಗಳನ್ನು ಮನಸ್ಸನ್ನು ಓಲೈಸಿಕೊಳ್ಳುವ ಭಾರವು ನಿನ್ನದು. ಅದು ಭೀಮಾರ್ಜುನ ಬರುವಂತೆ ಶಬ್ದವಾಗುತ್ತಿರುವುದು. ಅವರನ್ನು ಯಾವ ಪ್ರಯತ್ನದಲ್ಲಾದರೂ ಯುದ್ಧಕ್ಕೆ ಸನ್ನದ್ಧರಾಗುವಂತೆ ಬೋಧನೆ ಮಾಡು. ನಾನಿನ್ನು ಬರಲೇ? ಹಾಗೆ ಆಗಲಿ, ಹೋಗಿ ಬಾ ಅಣ್ಣ. ಮತ್ತಂಗೆ ನಿನಗೆ ಮಂಗಳವಾಗಲಿ. ಮರಗುವೆ ಕಲೆ ಮನನಿ ಮನಿಯಳೆ ಮರಗುವೆ ಕಲೆ ತರುಣಿ ನಿನ್ನಯ ನಾವು ಹೊರಗೂ ಸತಿವೆವು. ತರುಣಿ ನಿನ್ನಯ ನಾವು ಹೊರಗೂ ಸತಿವೆವು. ಮರಗುವೆ ಕಲೆ ಮನನಿ ಮನಿಯಳೆ ಮರಗುವೆ ಕಲೆ ಧರ್ಮ ಜನಾಜ್ಞೆಯ ನೀರಲಾರದ ನಾವು. ಧರ್ಮ ಜನಾಜ್ಞೆಯ ನೀರಲಾರದ ನಾವು ವೈರವ ಮರೆತವು ಸೈರಿಸುತ್ತ ಪವ. ವೈರವ ಮರೆತವು ಸೈರಿಸುತ್ತ ಪವ. ಮರಗುವೆ ಕಲೆ ಮನನೆ ಮನಿಯಳೆ ಮರಗುವೆ ಕಲೆ ಪಾಂಚಾಲಿ, ಈ ರೀತಿಯಾಗಿ ಚಿಂತಿಸಲು ಕಾರಣವೇನು? ಮೊದಲು ನನಗೇನನ್ನು ತಿಳಿಸು. ಆಹಾ, ನಿಮ್ಮಂತಹ ಪತಿಗಳಿರಬೇಕಾದರೆ ದುಃಖ ಉಳಿದೆ ಮತ್ತೇನು? ಕಾಡಿನ ವಾಸವು ಪರರ ಸೇವೆಯೂ ಆಯಿತು. ಅದು ನನ್ನ ಕಷ್ಟವೂ ಕಳೀಲೇ ಇಲ್ಲ. ನಾನು ಬದುಕೇ ಪ್ರಯೋಜನವಾದ್ರೂ ಏನು?
ಚಿಂತಿಸದಿರು ಮನದೇ ದ್ರೌಪದಿ ನೀನು. ಹೌದು ಹೌದು ಚಿಂತೆ ಮಾಡಬೇಡ, ಚಿಂತೆ ಮಾಡು. ಚಿಂತಿಸದಿರು ಮನದೇ ದ್ರೌಪದಿ ನೀನು. ಮನದೊಳು ಚಿಂತೆಯ ತೊರೆದು ನೀಗಲೇ ಅಣ್ಣ. ಮನದೊಳು ಚಿಂತೆಯ ತೊರೆದು ನೀಗಲೇ. ಚಿಂತಿಸದಿರು ಮನದೇ ದ್ರೌಪದಿ ನೀನು. ಹೋಗುತ್ತಲೀ ಕ್ಷಣ ಕೃಷ್ಣನ ಕಳೆಯಿಸಿ. ಮತ್ತೇನು ಮಾಡುವುದು? ಹೋಗುತ್ತಲೀ ಕ್ಷಣ ಕೃಷ್ಣನ ಕಳೆಯಿಸಿ. ಸಂಧಿಯ ನಿಲ್ಲಿಸಿ ಯುದ್ಧವನ್ನು ಮಾಡುವೆ ಅಣ್ಣ. ಹೌದು ಹೌದು ಸಂಧಿಯ ನಿಲ್ಲಿಸಿ ಯುದ್ಧವನ್ನು ಮಾಡುವೆ. ಚಿಂತಿಸದಿರು ಮನದೇ ದ್ರೌಪದಿ ನೀನು. ಹೋಗುತ್ತಲೀ ಕ್ಷಣ ಕೃಷ್ಣನ ತಡೆದು. ಹೋಗುತ್ತಲೀ ಕ್ಷಣ ಕೃಷ್ಣನ ತಡೆದು. ನೀತಿಯ ಕೇಳುವೆ ಖ್ಯಾತಿಯ ಪಡೆಯುವೆ. ನೀತಿಯ ಕೇಳುವೆ ಖ್ಯಾತಿಯ ಪಡೆಯುವೆ. ಚಿಂತಿಸದಿರು ಮನದೇ ದ್ರೌಪದಿ ನೀನು. ಮನದೊಳು ಚಿಂತೆಯ ತೊರೆದು ನೀಗಲೇ. ಅಬ್ಬಬ್ಬಾ. ಮನದೊಳು ಚಿಂತೆಯ ತೊರೆದು ನೀಗಲೇ. ಚಿಂತಿಸದಿರು ಮನದೇ ದ್ರೌಪದಿ ನೀ. ದ್ರೌಪದಿ ನೀ. ದ್ರೌಪದಿ ನೀ. ಪಾಂಚಾಲಿ ಮಾಡುವುದೇನು? ಅಗ್ರಜನ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಆಚರಿಸಿದರೆ ಅವನು ಜೀವಿಸುವನಿ. ಅದು ಅಲ್ಲದೆ ಆತನಿಗೆ ಪ್ರತಿಕಾರವಾದುದು ಧರ್ಮವಿದ್ದ. ಸ್ವಲ್ಪ ಸಹಿಸುವಳಾಗು. ಬೇಡಿ ಬೇಡಿ, ಈ ನಿಮ್ಮ ಅಗ್ರಜನ ಮಾತನ್ನು ಕೇಳಿಕೊಂಡು ಹೇಳಿದಂತೆ ಜೀವಿಸಿರಿ. ಆಹಾ, ಅದೆಂದಿಗೆ ವೀರರಾಗುವಿರೋ ನಾನು ಬೇರೆ ಕಾಣಿ. ಪಾಂಚಾಲಿ! 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 ಸಾಕು, ನಿನ್ನ ನುಡಿಗಳನ್ನು ಸಾಕು ಮಾಡು. ಹೌದು ಹೌದು ಸಾಕು ಮಾಡಲೇಬೇಕು. ಕಾಂತೆ ಶಾಂತೆ ಬಡದೀರರಿಗೆ ಅವರ ಪತ್ನಿಯಾಗಿ ನಿಂಪೊರಗುವುದೇಕೆ? ಅಬ್ಬಾ. ಶಾಂತೆ ಶಾಂತೆ ಬಡದೀರರಿಗೆ ಅವರ ಪತ್ನಿಯಾಗಿ ನಿಂಪೊರಗುವುದೇಕೆ? ಪಾಂಡು ಪೋತ್ರರಿಗಾಗಿ ನಿಂಪಡು ಕಷ್ಟದೀಯ ಸವಿಲದೇಕೆ? ಶಾಂತೆ ಶಾಂತೆ ಬಡದೀರರಿಗೆ ಅವರ ಪತ್ನಿಯಾಗಿ ನಿಂಪೊರಗುವುದೇಕೆ? ಕೊರಗುವುದೇಕೆ? ಕೊರಗುವುದೇಕೆ? ಪಾಂಚಾಲಿ, ಪ್ರಾಣೇಶ್ವರ, ನಿನಗೆ ಕಷ್ಟ ಒದಗಿದವಾಗ ಕಾಪಾಡಿದವರು ಯಾರು? ನೀವೇ ಸ್ವಾಮಿ. ನರದ ಸಭಾ ಮಧ್ಯದಲ್ಲಿ ಅಗ್ರಜರ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ನಡೆಯಬಾರದೆಂದು ನೆಪ ಮಾತ್ರಕ್ಕೆ ಸಂಧಿಗೆ ಒಪ್ಪಿಕೊಂಡರೆ ನಮ್ಮನ್ನು ಕೈಲಾಗದೆ ಹೇಳಿಯಂತೆ ಭಾವಿಸಿದೆಯಾ? ವರ್ಷ ಬರ ಕಾಲದಲ್ಲಿ ನಾನು ಮಾಡಿದ ಶಪಥವನ್ನು ನೀನು ಮರೆತೆಯಾ? ಮರೆತಿಲ್ಲ ಸ್ವಾಮಿ. ಪಾಂಚಾಲಿ, ಕುಲಗಿರಿಗಳು ಜನಿಸಿದರೆಯೋ? ಪಾಂಚಾಲಿ, ಅಬ್ಬಾ. ಕುಲಗಿರಿಗಳು ಜನಿಸಿದರು. ಸೂರ್ಯ ಚಂದ್ರೋದಿಗಳು ಎಂದ ಮಂದಾದರು. ಈ ಕಲಿಭೀಮನ ಮಾಡಿದ ಶಪಥವಾ? ಈ ಕಲಿಭೀಮನ ಮಾಡಿದ ಶಪಥವೋ ಎಂದಿಗೂ ಬಿಡತಕ್ಕವನಲ್ಲ. ಸತ್ಯ ಪರ್ವತವಾದ ಈ
ಭೂಮಂಡಲವು ಕೆಳತಾದರು ಸಪ್ತ ಸಾಗರಗಳು ಏಕೆ ಕಾಲದಲ್ಲಿ ಬತ್ತಿ ಹೋದರು ಗಗನದಲ್ಲಿ ಸಂಚರಿಸುವ ಸೂರ್ಯ ಚಂದ್ರ ಎಂದು ಮುಂದಾದರು. ನಾನು ಮಾಡಿದ ಪ್ರತಿಜ್ಞೆಯನ್ನು ಬಿಡಂದದು ಎಂತೋ ಒಪ್ಪಿದ್ದ ಈಗ ಎಂತ ಸಮಾಜದ ನೋಡಿ ಪರಾಕ್ರಮ ಒಪ್ಪಿದ್ದ ಈಗ ಎಂತ ಸಮಾಜದ ಕೌರವರು ಸಂಧಿ ವಿಷಯ ಕೇಳಿ ನಮ್ಮ ಕೌರವರು ಸಂಧಿ ವಿಷಯ ಕೇಳಿ ನಮ್ಮ ಹರಿಬೋದು ಮನ ಬರಬೋದಲಿರುವುದು ಎಂತೋ ಜನಕ ಹರಿ ಎಂತೋ ಕೊಪ್ಪಿದ ಈಗ ಎಂತ ಮೋಸ ಮಾಡದು ಅರ್ಜುನ ಅಣ್ಣ ಸಂಧಿಗಾಗಿ ಹೋಗುತ್ತಿರುವ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಯನ್ನು ನಿಲ್ಲಿಸೋಣ. ಜಾಗ್ರತೆಗೆ ನಡಿ. ಹಾಗೆ ಆಗಲಿ ಅಣ್ಣ, ಆಗಬಹುದು ಅಣ್ಣ. ಮೋಸವನಗೈದ ದುರ್ಯೋಧನ ಹಿಡಿದು ಹಠವಗೈರುವೆನೆ. ಸಂಧಿಯನ ಪತಿಯನ್ನನ ಪಿಡಿದು ಹಠವಗೈದು ಹಠಮನ ಸಮಬಲ ಮುರುವೆನೆ. ಪರಮಾತ್ಮ ನಮಗೆ ಮೋಸವನ್ನು ಮಾಡಿದ ಕುರುಕುಲವನ್ನು ನಾಶ ಮಾಡಲೇಬೇಕು. ವಾಸುದೇವ, ಸಂಧಿ ವಿಚಾರದಲ್ಲಿ ನನ್ನ ಅಭಿಪ್ರಾಯವನ್ನು ಕೇಳು. ಮೌನದಿಂದಲೂ ಬಹುವಿಧವಾದ ಕೇಸಗಳು ಉಂಟು ಮಾಡಿದ ಕೌರವರೊಡನೆ ಸಂಧಿಯು ಅನಾವಶ್ಯಕ. ನಾವು ಯುದ್ಧವು ಪರಮಾತ್ಮ, ಆ ದುರ್ಯೋಧನನು ನಮಗೆ ಮಾಡಿರುವ ಮೋಸದಲ್ಲೂ ಅವನನ್ನು ಸುಮ್ಮನೆ ಬಿಡಬಹುದೇ? ಅದಾಗದು. ಸಂಧಿಯ ಪ್ರಸ್ತಾಪ ನಮಗೆ ಬೇಕಾಗಿಲ್ಲ. ಯುದ್ಧವನ್ನು ನಡೆದೇಕಿರಬೇಕು. ಪರಮಾತ್ಮ, ಭೀಮಾರ್ಜುನರೇ,
ನಿಮ್ಮ ಅಗ್ರಜನ ಮುಂದೆ ಏಕೆ ಒಪ್ಪಿಕೊಂಡಿರಿ? ಅವನು ನಿಮ್ಮ ಸಹೋದರನಲ್ಲವೇ? ಸಾಕು, ಸುಮ್ಮನೆ ಶಾಂತರಾಗಿ. ಬಲ್ಲೆ ಬಲ್ಲೆನೋ ದುರ್ಯೋಧನೋ, ಬಲ್ಲೆ ಬಲ್ಲೆನೋ ನಾನು, ಆ ಕುಳ್ಳನ ಬಲ್ಲೆ ಬಲ್ಲೆನೋ ನಾನು. ಹೊರಗಿನ ಮನೆಯು ಇಡಿಗೆ ಸಿಕ್ಕಿಸೆ, ಹೊರಗಿನ ಮನೆಯು ಇಡಿಗೆ ಸಿಕ್ಕಿಸೆ, ಹೊರಗಿಸಿ ಬರಗಿಸಿ ತಿರುಗಯ ಬೇಡಿಸೆ ಪಾಂಚಾಲಿ, ಹೊರಗಿಸಿ ಬರಗಿಸಿ ತಿರುಗಯ ಬೇಡಿಸೆ ಬರಿ ಬರಿಸಿ ಜೊತೆಯಲ್ಲಿ ಮೆರೆಯುವ ಕೌರವ ಬಲ್ಲೆ ಬಲ್ಲೆನು ನಾನು, ಆ ಕುಳ್ಳನ ಬಲ್ಲೆ ಬಲ್ಲೆನು ನಾನು, ಬಲ್ಲೆ ಬಲ್ಲೆನು ನಾನು, ಬಲ್ಲೆ ಬಲ್ಲೆನು ನಾನು. ಪಾಂಚಾಲಿ ಸತ್ಯಪೂರಿತವಾದ ಪಾಂಚಾಲಿ ನೆರೆದ ಸಭಾ ಮಧ್ಯದಲ್ಲಿ ಅಗ್ರಜನ ಮನಸ್ಸನ್ನು ನಯಿಸಬಾರದೆಂದು ಜ್ಞಾಪ ಮಾತ್ರಕ್ಕೆ ಸಂಧಿಗೆ ಒಪ್ಪಿಕೊಂಡರೆ ನಮ್ಮನ್ನು ಕೈಲಾಗದೆ ಏಡಿಯಂತೆ ಭಾವಿಸಿದೆಯಾ? ವಸ್ತ್ರಾಭರಣ ಕಾಲದಲ್ಲಿ ನಾನು ಮಾಡಿದ ಶಪಥವನ್ನು ನೀನು ಮರೆತೆಯ? ಮರೆತಿಲ್ಲ ಸ್ವಾಮಿ. ಭೀಮಸೇನ, ಶಾಂತನಾಗ. ದೇವಾನಿ ಬಲ್ಲೆಯನ್ನ ಶಪಥ ದೇವಾನಿ ಬಲ್ಲೆಯನ್ನ ಶಪಥ ಬರೆದೈಕೆ ನುಡಿವೆ ಸರಿ, ಬರೆದೈಕೆ ನುಡಿವೆ ಸರಿ. ವೈರಿ ಕರ್ಣನ ಶಿರವ ತೆರೆದಿಡುವೆ, ವೈರಿ ಕರ್ಣನ ಶಿರವ ತೆರೆದಿಡುವೆ. ದರನ ಮೆರೆಯನೆ ಅಜತನವನ್ನು ದರಪೆ ಪಾತ್ಮಕ ಗೌರವನ ನಮ್ಮ ಬಲ್ಲವನ ಮನೆ. ದೇವಾನಿ ಬಲ್ಲೆಯನ್ನ ಶಪಥ ಬರೆದೈಕೆ ನುಡಿವೆ ಸರಿಯೇ, ದೇವಾನಿ ಬಲ್ಲೆಯನ್ನ ಶಪಥ. ದೇವ ಕರ್ಣನ ಶಿರವನ್ನು ದೇವ ಕರ್ಣನ ಶಿರವನ್ನು ಭೂಮಿಗೆ ಕಿಡುವುದಾಗಿ ನಾನು ಮಾಡಿರುವ ಶಪಥವಾದರೂ ತಿಳಿಸಿದ್ದೇನೆ. ಅಣ್ಣ, ಸಂದೇಹವನ್ನು ಮಾಡಿಕೊಂಡು ಬಾರದೆಂದು ತಮ್ಮಲ್ಲಿ ಬೇಡಿಕೊಳ್ಳುವೇನೋ ಅಣ್ಣ. ತಂಗಿ, ನಾನು ಸರ್ವ ಪ್ರಯತ್ನ ಮಾಡುವೆನು. ಆ ದುರ್ಯೋಧನ ಸಭೆಗೆ ಹೋಗಿ ದುರ್ಯೋಧನನ್ನು ಕೆರಳಿಸಿ ಬರುವೆನು. ಆಮೇಲೆ ಮುಂದಿನ ಯೋಚನೆ. ಯಾರು ಸರಸ ಮನೆಯಗೆ, ಯಾರು ಸರಸ ಮನೆಯಗೆ, ದುರ್ಳ ಕೌರವ ಯಾರು ಸರಸ ಮನೆಯಗೆ, ದುರ್ಳ ಕೌರವ ಶಿರವನ್ನು ಕಡಿದು ಹೋದರೆ ದುರ್ಳ ಕೌರವ ಶಿರವನ್ನು ಕಡಿದು ಎಣ್ಣೆಗೆ ಸಾಡಿದ ಬೇಗನೆ, ಎಣ್ಣೆಗೆ ಸಾಡಿದ ಬೇಗನೆ ನಮ್ಮ ಧ್ವಂಸ ಮಾಡಿದರು ಈಗಲೇ, ಧ್ವಂಸ ಮಾಡಿದರು ಈಗಲೇ, ಧ್ವಂಸ ಮಾಡಿದರು ಈಗಲೇ. ದೇವ ಬಣಗುಣಗಳಾದ ಆ ದುರ್ಯೋಧನ ಸಭೆಗೆ ಹೋಗಿ ಬರುವೆಯಾ? ಸುಜನವಾಗಿತ್ತು ಬರೋ ಬರೋ ರೋಡ್ಸಿ ಸಡಲು ರೋಡ್ಸಿರು. ಸುಜನವಾಗಿತ್ತು ಬರೋ ಬರೋ, ಸುಜನವಾಗಿತ್ತು ಬರೋ ಬರೋ, ಸುಜನವಾಗಿತ್ತು ಬರೋ ಬರೋ. ಕಳೆಕ ದ್ರೋಷಿಗಳು ಹಿಡಿಗೆ ಸಿಕ್ಕಿದೆ, ಕಳೆಕ ದ್ರೋಷಿಗಳು ಹಿಡಿಗೆ ಸಿಕ್ಕಿದರು. ಬೆಳೆದ ನೇಚರೋ ಒಡಲು ಬಗೆಯಿದೆ, ಬೆಳೆದ ನೇಚರೋ ಒಡಲು ಬಗೆಯಿದೆ. ಅಡಿಯಲು ಮೆಕ್ಕೆ ಪುಡಿ ಪುಡಿ ಬುಟ್ಟೆ, ಅಡಿಯಲು ಮೆಕ್ಕೆ ಪುಡಿ ಪುಡಿ ಬುಟ್ಟೆ. ಪ್ರಣಾಗದ ಚಂಡ
ಸ್ವಜನವಾಗಿತ್ತು ಬರೋ ಬರೋ ಸ್ವಜನವಾಗಿತ್ತು ಬರೋ ಬರೋ ಸ್ವಜನವಾಗಿತ್ತು ಬರೋ ಬರೋ. जय जय कृष्ण मुकुंद मुरारे जय जय कृष्ण मुकुंद मुरारे गोविंद वृंदावे आरे कृष्ण मुकुंद मुरारे कनकांबरधन कंसवसेदन परमात्मा कनकांबरधन कंसवसेदन कनकांबरधारे गोपाल कृष्ण मुकुंद मुरारे जय जय कृष्ण मुकुंद मुरारे करुणा सागर कमला नयन करुणा सागर कमला नयन कनकांबरधारे गोपाल कृष्ण मुकुंद मुरारे जय जय कृष्ण मुकुंद मुरारे मुकुंद मुरारे जय जय कृष्ण मुकुंद मुरारे ದಯಾನಿದೆ ಪರಮಾತ್ಮ ನಿನ್ನ ಭಕ್ತರ ದಯಾನಿದೆ ನಿನ್ನ ಮಹಿಮೆಯನ್ನು ಮಹಾಭಾಗ್ಯವೇ ಭಕ್ತರ ನೀನೆಂದು ಪಾಂಡವರ ದೂತನಾಗಿ ಪಾಂಡವರಿಗೆ ಸನ್ನಿಧಿಗಾಗಿ ಹೋಗುತ್ತಿರುವಲ್ಲ ಆದರೆ ನಿನಗಾಗಿ ಆ ದುರ್ಯೋಧನನು ಪಂಚರೂಪಗಳನ್ನು ಸರಿಪಡಿಸಿಕೊಂಡು ಕಾದಿರುವರು. ಆದರೆ ಈ ಭಕ್ತ ನಿನಗಾಗಿ ಪ್ರಸಾದ ರೂಪವಾಗಿ ನಾನೇ ಸ್ವೀಕರಿಸುವೆನು ದೇವ. ನಿನಗೆ ಅರ್ಪಿತವಾಗಲಿ ದೇವ. ಚೆಂಬೆ ದೇವ. ಮರಹರ ಮಾಧವ ಗೋಪಾಲ ದೇವ 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 ಕುಲಪಾಲ ಲಕ್ಷ್ಮೀ ತಾಂಬೇದ ಕುಲಪಾಲ ಲಕ್ಷ್ಮೀ ತಾಂಬೇದ ದೇವಾದಿ ದೇವನ ಪರೆಯೋ ಮಾಧವ ಮುರಹರ ಮಾಧವ ಗೋಪಾಲ ದೇವ ಮುರಹರ ಮಾಧವ ಗೋಪಾಲ ದೇವ ಮುರಹರ ಮಾಧವ ಗೋಪಾಲ ದೇವ ಕುಲಪಾಲ ಲಕ್ಷ್ಮೀ ತಾಂಬೇದ ಕುಲಪಾಲ ಲಕ್ಷ್ಮೀ ತಾಂಬೇದ ದೇವಾದಿ ದೇವನ ಪರೆಯೋ ಮಾಧವ ದೇವಾದಿ ದೇವನ ಪರೆಯೋ ಮಾಧವ ಮುರಹರ ಮಾಧವ ಗೋಪಾಲ ದೇವ ದಯಾನಿದೆ ಬಡವನಾದ ನನ್ನ ಮೇಲೆ ದಯವರಿಲ್ಲಂದು ಬೇಡಿಕೊಳ್ಳುವೆನು ಪರಮಾತ್ಮ. ಪರಮಾತ್ಮ
ಪರಮಾತ್ಮ. ವಿದುರ, ನಿನಗೆ ಮಂಗಳವಾಗಲಿ. ನಿನಗೆ ಏನು ಬೇಕಾದಲ್ಲೋ ಕೋರಿಕೋ. ಜಯ ಜಯ ಯಮುನಾ ತೀರ ಬಿಹಾರೆ, ಜಯ ಜಯ ಯಮುನಾ. ಜಯ ಜಯ ಸುಂದರ ನಂದಕುಮಾರ ಪರಮಾತ್ಮ. ಜಯ ಜಯ ಸುಂದರ ನಂದಕುಮಾರ, ಜಯ ಜಯ ಯಮುನಾ ತೀರ ಬಿಹಾರೆ. ನಾಪರಣ ಕಮಲ ರಮಣ, ಕರುಣಾಭರಣ ಕಮಲ ರಮಣ. ಬಲವೇ ರಮಣ, ಜಯ ಜಯ ಯಮುನಾ ತೀರ ಬಿಹಾರೆ. ಪರಮಾತ್ಮ ನನಗೆ ಪರಮಾತ್ಮ ಮನಸ್ಸಿನಲ್ಲಿ ಸಂಕಲ್ಪ ಇಟ್ಟುಕೊಂಡು ನನ್ನನ್ನು ಪಾಲಿಸ್ತಿರುವೆಯಲ್ಲ ದೇವ. ದೇವ, ಇದೇ ನನ್ನ ಕೋರಿಕೆ. ಭಕ್ತ ಶಿರೋಮಣಿ, ನಿನ್ನ ಹೊಗಳಿಕೆ ಆಗಿರಲಿ. ನಾನು ಬಹಳ ಹಸಿದು ಬಂದಿರುವೆನು. ನನಗೆ ತಿನ್ನಲು ಏನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಸಕಲ ಲೋಕಗಳನ್ನು ನೀನೇ ಅರಿತಿರುವ ನಿನ್ನ ಮಹಾ ಮಹಿಮೆ ನಾನಲ್ಲಗೆ ನಾನು ಏನು ತಾನೇ ಕೊಡಬಲ್ಲೆ ದೇವ. ವಿದುರ, ಬಲವಿಯೋ ಇಲ್ಲ ಭೂನಾಥ, ಬಿಡು ಬಿಡು. ವಿದುರ, ಪರಮಾತ್ಮ, ಕಾರ್ಯದಲ್ಲಿ ಪ್ರತಿಭೇನು ಬರದೆ
ಸಮಾಧಾನಕ್ಕೆ ಶಾಂತಿಯೇ ಶ್ರೇಷ್ಠವೆಂದು ಪ್ರಪಂಚದ ಭೋಗ ಭಾಗ್ಯ ವಸ್ತುಗಳನ್ನೆಲ್ಲ ತೊರೆದು 42 ವರ್ಷಗಳ ಕಾಲ ಪಠಣ ಕುಟೀರದಲ್ಲಿ ತಪಸ್ಸವನ್ನು ಗೈದು ಅಮೃತ ಕ್ಷೀರವಾದ ಗೋಮಾತೆಯನ್ನು ಕ್ಷೀರವನ್ನು ಸೇವಿಸುತ್ತಾ ಈ ಕುಟೀರದಲ್ಲಿ ವಾಸ ಮಾಡಿಕೊಂಡಿರುವ ನಿನ್ನ ಬುದ್ಧಿಯು ನನಗೆ ತಿಳಿಯದೇ ಮಿತ್ರ. ನಿನ್ನ ಹೊಗಳಿಕೆ ಆಗಿರಲಿ, ನನಗೇನಾದರೂ ಆಹಾರವನ್ನು ಕೊಡು. ಪಡವಿಯೋಳ್ ಭಕ್ತ ಶಿರೋಮಣಿ ನಿಲ್ಲಲು ಇದರ ಪರಮಾತ್ಮ ಪಡವಿಯೋಳ್ ಭಕ್ತ ಶಿರೋಮಣಿ ನಿಲ್ಲಲು ಬಲ್ಲೆ ನಿನ್ನಯ ಮನವ ಬಲ್ಲೆ ನಿನ್ನಯ ವಿನವ. ಇದರ ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನ್ನು ಲೇಸಿದೆ. ಇದರ ಪರಮಾತ್ಮ ಭಕ್ತಿಯ ಪಾಶದೆ ಚಿತ್ತವನ್ನು ಲೇಸಿದೆ. ಎತ್ತ ಪೋದರು ಮನ ತಲೆ ಬಾರ್ಬೋದು. ಇದರ ಪರಮಾತ್ಮ ಎತ್ತ ಪೋದರು ಮನ ತಲೆ ಬಾರ್ಬೋದು. ಶಕ್ತಿಯನ್ನು ಜನಿಸಿದ ವಿದುರ ವಿದುರ ಶಕ್ತಿಯನ್ನು ಜನಿಸಿದ ಮತ್ತೆ ಸುಯೋಧನ. ವಿದುರ ಪರಮಾತ್ಮ ಶಕ್ತಿಯನ್ನು ಜನಿಸಿದ ಮತ್ತೆ ಸುಯೋಧನ. ಭಕ್ತನೇ ನಿನಗಿಂತ ಉತ್ತಮ ದೇವರೇ. ಇದರ ಪರಮಾತ್ಮ ಭಕ್ತನೇ ನಿನಗಿಂತ ಉತ್ತಮ ದೇವರೇ. ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ ಮನವ. ವಿದುರ 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 ಪರಮಾತ್ಮ ನನ್ನ ದೇಹ ನಿನ್ನದಾಗಿರುವಾಗ ನಾನು ಏನು ತಾನೇ ಕೊಡಬಲ್ಲೆ? ನನ್ನ ಸಿರವಲ್ಲದೆ ಮತ್ತೇನಿಲ್ಲವಲ್ಲವ? ನನಗೆ ಬೇಕಾಗಿರೋ ಆಹಾರವೇ ಅದು. ಹಿಂದೆ ಕುಚೇಲನು ಪ್ರೀತಿಯಿಂದ ತಂದಿದ್ದ ಅವಲಕ್ಕಿಯು ಅಮೃತ ಸಮಾನವಾದುದು. ಅದು ಇನ್ನು ನನ್ನ ನೆನಪಿನಲ್ಲಿದೆ. ಈಗ ನಿನ್ನಲ್ಲಿರುವ ಆ ಕ್ಷೀರವು ಅದಕ್ಕಿಂತ ಉತ್ತಮವಾಗಿರುವುದು. ಅದನ್ನೇ ಕೊಡು ವಿದುರ. ಪರಮಾತ್ಮ ವಿದುರ. ನಿನಗೆ ಅರ್ಪಿತವಾಗಲೆಂದು ನಾನು ಈಗ ತಾನೇ ಕುಡಿದು ಬಿಟ್ಟೆ ದೇವ. ವಿದುರ, ಹಾಗಾದರೆ ಆ ಪಾತ್ರೆಯನ್ನು ಕೊಡು. ಹಾಗೇ ಆಗಲಿ ಪರಮಾತ್ಮ. ವಿದುರ, ಪರಮಾತ್ಮ ನೋಡಿದೆಯಾ ಮನದಲ್ಲಿ ಮನದಲ್ಲಿ ಕ್ಷೀರ ಎಂಬ ಸಾಗರವನ್ನೇ ಮನದಲ್ಲಿಟ್ಟುಕೊಂಡು ಮನೆಯಲ್ಲಿ ಕ್ಷೀರವಿಲ್ಲ ಎಂದು ಹೇಳುತ್ತಿರುವೆಯಲ್ಲ. ಎಂಥ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ ವಿದುರ. ಇದರಲ್ಲಿ ನಿನಗೆ ತೊಟ್ಟಿ ನಾಲಿಗೆ ಆದ್ರೂ ನೆನೆಯೋದಿಲ್ಲ ಪರಮಾತ್ಮ. ಏಕೆ ನೆನೆಯುವುದಿಲ್ಲ ವಿದುರ? ಇಲ್ಲಿ ನೋಡು. ವಿದುರ, ಮನದಲ್ಲಿ ಕ್ಷೀರ ಸಾಗರವನ್ನೇ ಮನೆಯಲ್ಲಿಟ್ಟುಕೊಂಡು ಹಾಲಿಲ್ಲ ಎಂದು ಹೇಳುತ್ತಿರುವೆ ಅಲ್ವ ವಿದುರ? ಅಲ್ಲಿ ನೋಡು. ಭಕ್ತ ಬಾಂಧವ ದೇವಾದಿ ದೇವ
ಬಾಂಧವ ಮುಕ್ತಿ ಮಾರ್ಗವ ನೀಡ ದೇವ ಮುಕ್ತಿ ಮಾರ್ಗವ ನೀಡ ದೇವ ಭಕ್ತ ಬಾಂಧವ ಭಕ್ತ ಬಾಂಧವ ದೇವಾದಿ ದೇವ ಭಕ್ತ ಬಾಂಧವ ಪರಮಾತ್ಮ ಇದರ ನಾನು ಧನ್ಯನಾದೆನು ತೀರ ಸಾಗರವನ್ನೇ ಕಾಲುವೆಯನ್ನೇ ಹರಿಸಿಬಿಟ್ಟಲ್ಲ ಪರಮಾತ್ಮ ಇದರ ನಿನ್ನ ಮಹಿಮೆಯಾದ ನನಗೆ ಏನೇ ತಿಳಿಗಿಲ್ಲ ಪಾಂಡವರಿಗೆ ಅರ್ಧ ರಾಜ್ಯವನ್ನು ನ್ಯಾಯ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿರುವೆಯಾ ಇದರ ಪರಮಾತ್ಮ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸುವುದು ನನ್ನ ಕರ್ತವ್ಯವಲ್ಲವೇ? ನಾನು ಇದರ ಪರಮಾತ್ಮ ನನ್ನ ಸ್ವಲ್ಪ ಕಾರ್ಯಾರ್ಥವಾಗಿ ನಮ್ಮ ಸೋದರತೆಯಾದ ಕುಂತಿದೇವಿ ಮನೆಗೆ ಹೋಗಿ ಬರುವೆ. ನೀನು ಅಲ್ಲಿ ದುರ್ಯೋಧನ ಸಭೆಗೆ ನಡೆ, ಅಲ್ಲಿ ಒಂದು ವಿಚಿತ್ರವಾದ ಸಂಗತಿಯನ್ನು ನೀನು ಕಣ್ಣಾರ ನೋಡಿವೆ ಅಂತ. ಹಾಗೇ ಆಗಲಿ ಪರಮಾತ್ಮ, ಆಗಬಹುದು. ಹೋಗಿ ಬಾ ಇದರ ರಾಜಾದಿರಾಜ ಭೂಮಂಡಲ ಕಂಡ ಲೋಕೋದ್ಧಾರಣ ಭಯಂಕರ ಕಂಠೀರವ ಹಸ್ತಿನಾಪುರದ ಸಾಮ್ರಾಜ್ಯಾಧಿಪ ಅಮೋಘ ವೈಭವ ಬೇತ ಚಲದಂಕ ಮಲ್ಲ ದುರ್ಯೋಧನ ಮಹಾರಾಜ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ಅಖಂಡ ಹಸ್ತಿನಾವತಿಯ ರಾಜರತ್ನ ನನ್ನ ಸಿಂಹಾಸನಕ್ಕೆ ವಂದನೆಗಳು. ಹಸ್ತಿನಾವತಿಯ ರಾಜ ಸಿಂಹಾಸನವನ್ನು ತನ್ನ ತಲಾಂತರಗಳಿಂದ ಅಖಂಡ ಹಸ್ತಿನಾವತಿಯ ನನ್ನ ರಾಜರತ್ನ ಸಿಂಹಾಸನಕ್ಕೆ ನನ್ನ ವಂದನೆಗಳು. ತಲಾಂತರಗಳಿಂದ ಈ ಕುರುರತ್ನ ಸಿಂಹಾಸನವನ್ನು ಕಾಪಾಡಿಕೊಂಡು ಬರುತ್ತಿರುವ ಕುರು ಪಿತಾಮಹರಿಗೆ ನಮೋ ನಮಃ. ಗಾಂಧಾರಿ ಸಂಭವಜಾತ 99 ಮಂದಿ ನನ್ನ ಸಹೋದರರು ಹಾಗೂ ನನಗೆ ವಿದ್ಯಾದಾನವನ್ನು ಮಾಡಿದ ದ್ರೋಣಾಚಾರ್ಯರಿಗೆ ನಮೋ ನಮಃ. ಈ ಕುರು ಸಭಾಂಗಣದಲ್ಲಿ ಕೇಸರಿಯಂತೆ ಕಂಗೊಳಿಸುತ್ತಿರುವ ಚಿಕ್ಕಪ್ಪ ವಿದ್ರಾಮಾಶರಿಗೆ ನಮೋ ನಮಃ. ಹಪಿರುವ ಬಿಲ್ಲಾಳು ಕೆಚ್ಚದೆಯ ಕಟ್ಟಾಳು ಈ ಸುಯೋಧನನ ಕಣ್ಮಣಿ ಸದಾ ನನ್ನ ಶೈವಿಲಾಸನೆಯನ್ನೇ ಆಶಿಸು ಬರುತ್ತಿರುವ ಮಿತ್ರ ಕರ್ಣ. ದಮನೆಗಳಲ್ಲಿ ಕುರುರತ್ನವನ್ನೇ ಹಂಚಿಕೊಂಡು ಹುಟ್ಟಿರುವ ನನ್ನ ಪ್ರಿಯ ಸಹೋದರ ದುಶ್ಯಾಸನ. ಇಂತಹ ವೀರರತ್ನಗಳು ಈ ಕುರು ಸಭಾಂಗಣದಲ್ಲಿ ರಾರಾಜಿಸುತ್ತಿರುವಾಗ ಸುಖದೆ ದರಯೋಳ್ ಬಲ ಬಲಿರ ಬಲು ಸಾಹಸದಿಂದ ಬಲರ ಮೆರವೆ ಸುಖದೆ ಬಲರ ಮೆರವೆ ಸುಖದೆ ಇದರಯೋಳ್ ಬಲ ಬಲಿರ ಬಲು ಸಾಹಸದಿಂದ ಬಲರ ಮೆರವೆ ಸುಖದೆ ವೀರರೊಳ್ಗನ ಗುಣ ನೆನೆಸೆ ಸಾಗರ ವೀರರೊಳ್ಗನ ಗುಣ ನೆನೆಸೆ ತಾರಚರಿತ ಸಾಮ್ರಾಜ್ಯದ ಸಿರಿಯ ತಾರಚರಿತ
ಹರ್ಷದಿ ಧರೆಯಲ್ಲಿ ಬಾಳ್ವೆ ಇರುತ್ತದೆ ಹರ್ಷದಿ ಧರೆಯಲ್ಲಿ ಬಾಳ್ವೆ ಅಲರ ಮೆರವೆಸುತ್ತದೆ ದರೆಗಳು ಕಾಲ ಅಲ್ಲಿರಬಲ್ಲು ಸಾಹಸದಿ ಅಲರ ಮೆರವೆಸುತ್ತದೆ ಭೀಷ್ಮ ದ್ರೋಣ ಮಹಾರಥಿ ಕಾರಣ ಭೀಷ್ಮ ದ್ರೋಣ ಮಹಾರಥಿ ಕಾರಣ ಯಾಕಂದ್ರೆ ದುಶಾಸನ ಬೆಂಬಲಯನಗಿರೆ ಶಕುನಿ ದುಶಾಸನ ಬೆಂಬಲಯನಗಿರೆ ಬೆಂಬಲಯನಗಿರೆ ದರೆಯಲ್ಲಿ ಬಾಳ್ವೆ ಬೆಂಬಲಯನಗಿರೆ ದರೆಯಲ್ಲಿ ಬಾಳ್ವೆ ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳ್ವೆ ತಾರಿ ಭುಜ ಬಲ ಪರಾಕ್ರಮ ತೋರಿ ಸಾರಿ ಭುಜ ಬಲ ಪರಾಕ್ರಮ ತೋರಿ ಕನ್ನ ಬಲವನ್ನು ನಾ ಮೀರಿ ಆಟ ಮಾಡಿ ಹರಿಗಳ ದಳಗಳ ಬಲಯುತ ಮುರಿವೆ ದಳಗಳ ಬಲಯುತ ಮುರಿವೆ ಬಲರ ಮೆರವೆಸುತ್ತದೆ ದರೆಯೊಳ್ ಬಲ ಬಲಿರ ಬಲ್ಲು ಸಾಹಸದಿಂದ ಬಲರ ಮೆರವೆಸುತ್ತದೆ ಬಲರ ಮೆರವೆಸುತ್ತದೆ ಬಲರ ಮೆರವೆಸುತ್ತದೆ ಧೀರ ವೀರರೊಳ್ ಗಣಗುಣ ನೆನೆಸೆ ಧೀರ ವೀರರೊಳ್ ಕನಗುಣ ನೆನೆಸಿ ಆರ ಚರಿತ ಸಾಮ್ರಾಜ್ಯದ ಸಿರಿಯ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ಹರುಸದಿ ಧರೆಯಲ್ಲಿ ಬಾಳ್ವೆ ಇರುತ್ತದೆ ಹರುಸದಿ ಧರೆಯಲ್ಲಿ ಬಾಳ್ವೆ ಪರಿಪರಿ ವಿಧದಲ್ಲಿ ಧರೆಯಲ್ಲಿ ಬಾಳ್ವೆ ಪರಿಪರಿ ವಿಧದಲ್ಲಿ ಧರೆಯಲ್ಲಿ ಬಾಳ್ವೆ ಪರಾಕ್ರಮ ತೋರಿ ಜನ ಬಲವನ್ನು ನಾ ಮೀರಿ ಆಟ ಮಾರಿ ಹರಿಗಳ ದಳಗಳ ಬಲಯುತ ಮುರಿವೆ ಹರಿಗಳ ದಳಗಳ ಬಲಯುತ ಮುರಿವೆ ಬಲರ ಮೆರವೆಸುತ್ತದೆ ಬಲ ಬಲಿರ ಬಲು ಸಾಹಸದಿಂದ ಬಲರ ಮೆರವೆಸುತ್ತದೆ ಬಲರ ಮೆರವೆಸುತ್ತದೆ ಬಲರ ಮೆರವೆಸುತ್ತದೆ ಎಲೆ ಕುರು ಬಾಂಧವರೇ ಹಾಗೂ ನನ್ನ ಬಂಧು ಮಿತ್ರರೇ, ನಿಮ್ಮಗಳ ಸಹಾಯದಿಂದಲೂ ಹಲವು ರಾಜರ ಸಹಾಯದಿಂದಲೂ ಏಕಚಕ್ರಾಧಿಪತಿಯಾಗಿರುವ ಸಾರ್ವಭೌಮ ದುರ್ಯೋಧನನು ಆ ಬಡಪುಂತಿ ಪುತ್ರರಿಗೆ ಹೆದರುವವನಲ್ಲ. ನಾವುಗಳು ಬಾಲ್ಯದಲ್ಲಿ ಆಟವಾಡುತ್ತಿದ್ದಾಗ ಆ ಭೀಮನು ಎಂತಹ ಹಿಂಸೆಗಳನ್ನು ನೀಡುತ್ತಿದ್ದನು. ಅದಲ್ಲದೆ ಅವರು ನಮಗೆ ಎಂತಹ ಆಜ್ಞೆಗಳನ್ನು ಮಾಡುತ್ತಿದ್ದರು. ಅಂತವರೊಡನೆ ಸಂಧಿಯು ಅನವಶ್ಯಕ. ದುಸ್ಸಾಧನ ಸೋದರ ಬಲಿಯ ಕೊಡೋದನ್ನು ನಾವು ಈಗಲೇ ಬಲದಿಂದ ಬಲಿಯ ಕೊಡೋದನ್ನು ನಾವು ಕೊಂಡಾಗ ಈಗಲೇ ಜಗಜತಿ ಪಡ ಬಿಗಿದು ಸಿಗಿದು ಜಗಜತಿ ಪಡ ಬಿಗಿದು ಸಿಗಿದು ಕೊಡಲಿಯೋಳು ಅತಿಥಿಯವರ ಕೊಡಲಿಯೋಳು ಅತಿಥಿಯವರ ಹೃದಯ ಬಗೆದು ರಕ್ತ ತೋರಿತು ಬಲದಿಂದ ಬೆಳಿಗೆ ಬಲಿಯ ಕೊಡೋದನ್ನು ನಾವು ಕೊಂಡಾಗ ಈಗಲೇ ಆ ದೃಢವಾದ ಪಾಂಡವರೊಡನೆ ಸಂಧಿಯು ನಮಗೆ ಅನಾವಶ್ಯಕ. ಆ ಬಂಡ ಭೀಮನನ್ನು ಹಿಡಿದು ನುಚ್ಚು ಮಾಡುವವರೆಗೂ ನಮ್ಮ ಮನಸ್ಸಿಗೆ ನೆಮ್ಮದಿ ಆಗುವುದಿಲ್ಲ ಅಗ್ರಜ. ಇದೇ ನಮ್ಮ ಪ್ರತಿಜ್ಞೆ ಅಗ್ರಜ. ಸಹೋದರ ಬಹಳ ಚೆನ್ನಾಗಿ ಹೇಳಿದೆ. ನಿನ್ನ ಪೀಠದಲ್ಲಿ ಕುಳಿತುಕೋ. ನಿನ್ನ ಪೌರುಷಕ್ಕೆ
ಶ್ರೀಕೃಷ್ಣ ಪರಮಾತ್ಮನು ಬಂದು ಸಂದೇಹ ವಿಚಾರವನ್ನು ಹೇಳಿದರೆ ಒಪ್ಪಲಾಗದು. ಆ ಪಾತನ ಶ್ರೀರಾಮನು ನಾನು ಸಂಬಂಧಿಸಬೇಕು. ಇದೇ ನನ್ನ ಪ್ರತಿಜ್ಞೆ. ಬಲೆ ಬಲೆ ಕರ್ಣ, ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ನಿನ್ನ ಪೀಠದಲ್ಲಿ ಕುಳಿತುಕೋ. ಪಿತಾಮಹ, ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದಿರಾ? ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಭಿಕ್ಷಾಟನೆ ಮಾಡುತ್ತಿರುವ ಆ ಹೇಡಿ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದಿರಾ ಇವರ ಅಟ್ಟಹಾಸ ಎಷ್ಟರ ಮಟ್ಟಿಗೆ? ಬೋಧನ್ನಯ ಮಾತಾ ಪಿತಾ ಬೋಧನ್ನಯ ಮಾತಾ ಪಿತಾ ಸಲ್ಲದೆ ಪೇಣಿಸು ಯೋಧನ ಸೋದರ ಸಲ್ಲದೆ ಪೇಣಿಸಿ ಯೋಧನ ರೀತಿಯಿಂದಲೇ ಪೇಳುವೆ ನಾನೀಗ ಬೋಧನ್ನಯ ಮಾತಾ ಸುತ ಪ್ರೀತಿಯಿಂದಲೇ ಹೇಳುವೆ ನಾನೀಗ ಪ್ರೀತಿಯಿಂದಲೇ ಹೇಳುವೆ ನಾನೀಗ ಲಾಲಿಬೋದೆನ್ನಯ ಮಾತಾ ಸುತ ಲಾಲಿಬೋದೆನ್ನಯ ಮಾತಾ ಸುತ ಮಾತಾ ಸುತ ಮಾತಾ ಸುತ. ಸೇದರ ಶ್ರೀಕೃಷ್ಣನು ಬಂದು ಸಂಧಿಯ ವಿಚಾರವನ್ನು ಕೇಳಿದರೆ ಕೊಡೋದಿಲ್ಲ ಎಂದು ಹೇಳಬೇಡ. ಕೊಡೋದಿದ್ದರೆ ರಾಜ್ಯ ಯುದ್ಧವೇ ಸಿದ್ಧವಾಗುವುದು. ರಾಜ್ಯವು ಕೊಡಬೇಕು. ಮಹಾರಥಿಕರೆನ್ನೆನಿಸಿ ಮಹಾರಥಿಕರೆನ್ನೆನಿಸಿ ಈ ಪರಿ ನುಡಿಯುವುದು ತರವೇ ನಿಮಗೆ? ಬಡ್ಡ ಪುಂಡರದ ಪಾಂಡವರನು ಬಣ್ಣ ಪುಂಡರಾದ ಪಾಂಡವರನು ಹಿಡಿದು ಹತದಯ್ಯುವೆನು. ತಾತ, ಏನು ಹೇಳಿವಿರಿ? ನನ್ನಲ್ಲಿ 11 ಅಕ್ಷಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದವರು ಮದಿಸಿದ ಹಾನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಹಂಚುಗುಟ್ಟಾಗುವರು. ಅದರಲ್ಲಿ ಸಂದೇಹವೇ ಇಲ್ಲ. ಸೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಹೋಗ್ರಾಜ, ನಮ್ಮ ಹಂಗದ ರಾಜನಾದ ಕರ್ಣನ ಹೇಳುವೆ. ಆಲೋಚನೆ ಏಕೆ? ಪೂಜ್ಯರಾದ ಭೀಷ್ಮರು, ಆ ವಿಚಾರವು ನಮಗೆ ಹೇಗೆ? ಯಾರು? ರಾಜಾದಿರಾಜ ನಾನಿರುವಲ್ಲಿ ಆತನ ಕಾಯುವ ಗೊಲ್ಲನು ಪುರುಷೋತ್ತಮನು. ಆತನು ನೇರವಾಗಿ ನನ್ನ ಅರಮನೆಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾದ ದಾಸಿಪುತ್ರನ ಮನೆಗೆ ಹೋದನಂತೆ. ಈಗ ನನ್ನಲ್ಲಿ ಭಿಕ್ಷೆ ಬಿಡಲು ಬರುತ್ತಿರುವನು. ಸಿಯಾದನ ನಿನಗೆ ಸಿಯಾದನ ಕೃಷ್ಣ ಪರಮಾತ್ಮ ಬರುತ್ತಿರುವುದು ನಿನಗೆ ಕೃಷ್ಣ ಪರಮಾತ್ಮ ಬರುತ್ತಿರುವುದು ರಾಯಭಾರವಾಗಲ್ಲ, ನಿನ್ನಲ್ಲಿ ಯೋಚನೆಗೊಳಿಸುವಲ್ಲ. ವಿದುರ, ಏನು ಹೇಳಿದೆ? ಪಾಂಡವರಿಗೆ ಅರ್ಧ ರಾಜ ಕೊಡಬೇಕೆ? ಅದು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನ ಅದು ನಿನಗೆ ನ್ಯಾಯವೋ ಅಧೀನವೋ ಅದು ನಿನಗೆ ತಿಳಿಯೋದಿಲ್ಲ. ನಿನಗೆ ಮರಣ ಸರ್ವ ಕಾಲದಿಂದ ನಿನ್ನ ಬುದ್ಧಿ ವಿಪರೀತವಾಗುವುದು. ವೇದುರ, ವೀರರಿಂದ ಪ್ರವೃತ್ತನಾದ ಚಕ್ರವರ್ತಿಗೆ ಈ ದಾಸಿ ಪುತ್ರನ ನೀತಿ ವಚನಗಳು ಅನವಶ್ಯಕ. ಸೋದರ ದುಶ್ಯಾಸನ, ಪೂಜ್ಯನು ಹಿರಿಯನು ಎಂದು ನಾನು ಸುಮ್ಮನಿದ್ದ ಮಾತ್ರಕ್ಕೆ ಈತನ ಮಾತುಗಳು ಮಿತಿ ಮೀರುತ್ತಿರುವುದು. ಕೂಡಲೇ ಸಭೆಯಿಂದ ಆಚೆಗೆ ತಳ್ಳು. Get him!
ವೀರಾದಿ ವೀರರಾದ ನಾವಿರುವಲ್ಲಿ ನಿನ್ನ ಮಾತುಗಳು ಮಿತಿಮೀರಿ ಹೋಗುತ್ತಿರುವು. ಇದೋ ಈ ಸಭೆಯಿಂದ ಆಚೆಗೆ ತಳಿಸಿ ಬಿಡೋನು. ಹೇ ಹೊರಡುವನಾಗ ಎಲ್ಲವೋ ದುರ್ಯೋಧನ, ನನ್ನನ್ನು ಸಭೆಯಿಂದ ಆಚೆಗೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ನೀನು ಅವೇಕಿಗಳ ನನಗೆ ತಿಳಿದಿರುವ ನ್ಯಾಯ ರೀತಿಗಳು ಹೇಳೇ ತೀರಬೇಕು. ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ರಾಯಭಾರವಾಗಿ ಬರ್ತಿರುವಲ್ಲ ಕೃಷ್ಣ ಪರಮಾತ್ಮವನ್ನು ನಿಮ್ಮ ನೆಲಗೆಯಲು ಹುಳ ಬೀಳುವುದಿಲ್ಲವಲ್ಲೇ? ನೀನು ಈ ಧನುಸನ್ನು ಈಗಲೇ ಮುರಿದು ಬಿಸಾಡುವೆನು. ನೀರಾಂಬರಾದೊಳು ನಯಭಯವಿಲ್ಲದೆ ನೀರಾಂಬರಾದೊಳು ನಯಭಯವಿಲ್ಲದೆ ಸಾರಿಕೊಳ್ಳುವೆನು ನಿನ್ನನು ನಾನು ಸಾರಿಕೊಳ್ಳುವೆನು ನಿನ್ನನು ನಾನು ಮುರಿದೆಯ ಪರಿನೀತನೆ ನಿರುಪಮ ಸಮಾನವಿಲ್ಲದೆ ಮುರಿದೆಯ ಪರಿನೀತನೆ. ವೀರಾದ ವೀರರಾದ ನಾವು ಇರುವಲ್ಲಿ ನಯ ಭಯವಿಲ್ಲದೆ ಬಿಲ್ಲನ್ನು ಮುರಿದು ಹಾಕಿದೆಯಾ? ನಿನ್ನ ಬಿಲ್ಲಿನಿಂದ ನಮಗೇನಾಗಬೇಕು? ಈ ಸಭೆಯನ್ನು ಬಿಟ್ಟು ಆಕೆ ಹೊರಡುವನಾಗೋ. ಬಲೆ ಬಲೆ ಸಹೋದರ ಗೌರವೇಶ್ವರ, ಕರ್ಣ, ವಿದುರನ ಬಿಲ್ಲು ಹಾಸಕೀಡು ಮಾಡಿ ಸರ್ವೋತ್ತಮ ಬಿಲ್ಲಿನ ಸಹ ಕಳೆದುಕೊಂಡೆ ಅಲ್ಲ ಕರ್ಣ, ಈತನ ಗೊಡ್ಡು ಬೆದರಿಕೆಗೆ ನೀನು ಹೆದರುವುದೇ ಮಹಾರ್ ದುರದೋಳ್ ಪಾರ್ಥನ ಶಿರವಂ ತೊರೆದು ಶಿರವಂ ತೊರೆದು ಧರಣಿಗೆ ಉರುಳ್ಪೆನೆನುತ ಶಪಥವಾನಂತೋ ಕರ್ಣ, ಮಹೇಶ್ವರನ ಕುವರನಂ ಮೆಚ್ಚಿಸಿ ಹೊರಚಾಪೋನಂತೋ ನಿನಗೆ ಸರಿ ಸಮಾನರೈ ಕರ್ಣ. ಅದಿರಲಿ, ಶ್ರೀಕೃಷ್ಣನು ಬರುವನಂತೆ. ಯಾರಾದರೂ ಎದ್ದು ನಿಂತು ಮರ್ಯಾದೆ ಕೊಟ್ಟರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾಗುವುದು ಎಚ್ಚರ. ಸಹೋದರ ದುಶ್ಯಾಸನ, ಎಲ್ಲಿ ಆ ಸೈನಾಧಿಪತಿಗಳನ್ನು ಕೊಡು. ಆ ಗೊಲ್ಲನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕೊಳ್ತಿರುವನು. ಹಣ ಸಿದ್ಧವಾಗಿರೋದು ಕೊಟ್ಟಿ ಇದೋ ತೆಗೆದುಕೋ. ಎಲ್ಲ ಆಹಾ, ದುರ್ಯೋಧನನು ಎಷ್ಟು ಅಹಂಕಾರದಿಂದ ಮೆರೆಯುತ್ತಿರುವನು. ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಭೀಷ್ಮಾದಿಗಳು ನನಗೆ ನಮಸ್ಕರಿಸಿದರು.
ದುರ್ಯೋಧನ ಕಣ್ಣೆತ್ತಿಯೇ ಸಹ ನೋಡದೆ ಕುಳಿತಿರೋನಲ್ಲ, ಇರಲಿ. ಈಗ ನಾನೊಂದು ಉಪಾಯವನ್ನು ಮಾಡುವೆನು. ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ತಾನಾಗೇ ಉಳ್ಳುವಂತೆ ಮಾಡೋನು. ಎಲೈ ಯೋಗಿ ಮಾಯಿ, ಕೃಷ್ಣ, ದುರ್ಯೋಧನ ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇದೆಯೋ ಇಲ್ಲವೋ ಎಂದು ಪರೀಕ್ಷಿಸಿದೆ. ಒಂದು ವೇಳೆ ನಮಸ್ಕರಿಸಿದೆ ಆದಲ್ಲಿ ಈ ಭೂತಾಯಿಯನ್ನು ನಮಸ್ಕರಿದೆಂದು ತಿಳಿ. ಬಂದಿತ್ತಾಯ್ತಲ್ಲ, ಕುಳಿತುಕೋ. ಸಹೋದರ ರಾಜನೊತ್ತಕೆಯನ್ನು ಬರಮಾಡು.